ನಮಸ್ತೆ ಸ್ನೇಹಿತರೆ, ನಾನು ನನ್ನ ಮಾತು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಅಮೆಝಾನ್ನಿಂದ ನನಗಾದಂತಹ ಅನುಭವದ ಬಗ್ಗೆ ನಿಮ್ಮ ಹತ್ರ ಹೇಳ್ಕೋಬೇಕು. ಮುಂದೆ ನಿಮಗೆ ಯಾರಿಗಾದರೂ ಈ ಥರದ ಪ್ರಾಬ್ಲಮ್ ಆದರೆ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಡಿಸೆಂಬರ್ 31ನೇ ತಾರೀಕಿಗೆ ನಾನೊಂದು ಕರೋಕೆ ಸ್ಪೀಕರನ್ನು ಪರ್ಚೇಸ್ ಮಾಡಿದ್ದೆ. ಪರ್ಚೇಸ್ ಮಾಡಿದಾಗ ಡೆಲಿವರಿ ಬಾಯ್ ₹100 ಎಕ್ಸ್ಟ್ರಾ ತಗೊಂಡಿದ್ದ ಚಾರ್ಜ್. ಅಂದರೆ ಅದರಲ್ಲಿ ತೋರಿಸ್ತಾ ನನಗೆ ಹೌದೇನೋ ನಮ್ಮ ಮನೆಯವರ ಮೊಬೈಲಲ್ಲಿ ತಗೊಂಡಿದ್ದು ನಾನು ಅದನ್ನು. ಹಾಗಾಗಿ ನಾನು ಇರ್ಬೋದೇನೋ ನನ್ನ ಮಗ ಬೈ ಮಾಡಿದ್ದು ಇರ್ಬೋದೇನೋ ಅಂತಂದ್ಬಿಟ್ಟು ಕೊಟ್ಬಿಟ್ಟೆ. ಆಮೇಲೆ ಅದು ಡಬ್ಬಾ ಪ್ರಾಡಕ್ಟ್, ಅದು ಮೈಕು ವರ್ಕ್ ಆಗ್ತಿಲ್ಲ, ಏನಿಲ್ಲ. ಆಮೇಲೆ 7 ಡೇಸ್ ರಿಟರ್ನ್ ಆಪ್ಷನ್ ಕೂಡ ಇತ್ತು, ನೋಡಿನೇ ತಗೊಂಡಿದ್ದು ನಾವು. ರಿಟರ್ನ್ ಆಪ್ಷನ್ ಇತ್ತು, ನಾವು ರಿಟರ್ನ್ ಮಾಡೋಕ್ಕೆ ಅಂತ ಟ್ರೈ ಮಾಡಿದಾಗ ಅದು ಆಗಲೇ ಇಲ್ಲ. ಅಲ್ಲಿ ಕಾಲ್ ಸೆಂಟ್ರಿಗೆಲ್ಲ ಕಾಲ್ ಮಾಡಿದಾಗ ಇಲ್ಲ, ಆಪ್ಷನ್ನೇ ಇಲ್ಲ, ನೀವು ಅದು ಸರಿ ಇಲ್ಲ ಅಂತಂದರೆ ನೀವು ಸರಿ ಮಾಡೋರ ಹತ್ರ ತಗೊಂಡೋಗಿ ಅಂತೆಲ್ಲ ಅಂದ್ಬಿಟ್ರು. ಅದಾಗೋದಿಲ್ಲ, ರಿಫಂಡ್ ಮಾಡೋಕ್ಕಾಗೋದಿಲ್ಲ, ರಿಟರ್ನ್ ಮಾಡೋಕ್ಕಾಗೋದಿಲ್ಲ ಅಂತ. ಬಿಡಲಿಲ್ಲ. ನಾನು ಏನು ಮಾಡೋದು ಅಂತ ಯೋಚನೆ ಮಾಡಿ ಕೊನೆಗೆ ಗೂಗಲಲ್ಲಿ ಸರ್ಚ್ ಮಾಡಿ ಅವ್ರದ್ದು ಕಸ್ಟಮರ್ ಕೇರದ್ದು ನಂಬರ್ ತಗೊಂಡೆ, ಅಮೆಝಾನ್ ಅವ್ರದ್ದು ಕಸ್ಟಮರ್ ಕೇರ್ ಅವ್ರದ್ದು. ಅಲ್ಲಿ ಅಮೆಝಾನಲ್ಲಿ ಅಲ್ಲಿ ಅವ್ರದ್ದು ಕಾಲ್ ಸೆಂಟ್ರಿಗೆ ಕಾಲ್ ಮಾಡಿದ್ರೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಮಾತಾಡ್ತಾರೆ ಅವರು. ನನ್ನ ಮಗನಿಗೆ ಸ್ವಲ್ಪ ಹಿಂದಿ ಗೊತ್ತು, ಹಾಗಾಗಿ ಸ್ವಲ್ಪ ಮಾತಾಡ್ದ. ಅವಾಗ ಹಾಗಂದಿದ್ದವರು. ನಂತರ ನನಗೆ ಹಿಂದಿನೂ ಬರಲ್ಲ, ಇಂಗ್ಲೀಷು ಬರಲ್ಲ, ನಾನೇನು ಮಾಡಬೇಕು? ಅದಕ್ಕೆ ನಾನು ಅದು ಅವ್ರದ್ದು ಸ್ಟ್ರಿಕ್ಟ್ ಬೆಳಿಗ್ಗೆ 9:30 6:30 ತನಕ. ನನ್ನ ಮಗ ಟ್ಯೂಷನ್ ಎಲ್ಲ ಮುಗಿಸಿ ಬರುವಾಗ 7 ಗಂಟೆ ಆಗುತ್ತೆ. ಹಿಂದಿ ಮಾತಾಡೋಕ್ಕೆ ಅವನೇ ಆಗಬೇಕು. ಏನು ಮಾಡೋದು, ತಲೆ ಕೆಟ್ಟೋಯ್ತು ನನಗಂತೂ. ಆಮೇಲೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಅಮೆಝಾನ್ ಅವ್ರದ್ದು ಕಸ್ಟಮರ್ ಕೇರ್ ನಂಬರ್ ತಗೊಂಡು ಕಾಲ್ ಮಾಡಿದಾಗ ಅಲ್ಲಿ ಸಿಕ್ತು ಕನ್ನಡ ಆಪ್ಷನು. ಅಲ್ಲಿ ಮಾತಾಡಿದಾಗ ನೀವು ಕನೆಕ್ಟ್ ಮಾಡ್ತೀವಿ, ನಮ್ಮ ಅಮೆಝಾನ್ ಅವರಿಗೆ ಕಾಲ್ ಸೆಂಟ್ರಿಗೆ ಕನೆಕ್ಟ್ ಮಾಡ್ತೀವಿ, ಅವರಿಂದ ನೀವು ಮಾಹಿತಿ ತಗೋಬೋದು, ಅವ್ರಿಗೆ ಕಂಪ್ಲೇಂಟ್ ಮಾಡ್ಬೋದು ಅಂತಂದರು. ಅಲ್ಲಿ ನೀವು ಹಿಂದಿ ಅಥವಾ ಇಂಗ್ಲೀಷ್ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರು. ಇಲ್ಲ, ನನಗೆ ಕನ್ನಡನೇ ಬೇಕು, ಹಿಂದಿ ಇಂಗ್ಲೀಷ್ ಯಾವುದೂ ಬರಲ್ಲ ಅಂತಂದೆ ನಾನು. ಹಾಗಿದ್ರೆ ನಮ್ಮಿಂದ ಸರ್ವಿಸ್ ಕೊಡೋಕ್ಕಾಗೋದಿಲ್ಲ, ಸಾರಿ ಅಂತಂದರು. ಅದೇಗಾಗೋದಿಲ್ಲ, ನೀವು ಡೆಲಿವರಿನ ಕನ್ನಡದವರಿಗೂ ಕೊಡ್ತೀರಿ ಅಂದಮೇಲೆ ನೀವು ಸರ್ವಿಸ್ ಕೂಡ ಕನ್ನಡದವರಿಗೂ ಕೊಡಲೇಬೇಕಲ್ಲ ಅಂತಂದೆ ನಾನು. ಯಾಕೆ ಕೊಡಲ್ಲ ನೀವು? ಹಾಗಾದರೆ ನಿಮ್ಮ ಕಡೆಯಿಂದ ಕನ್ನಡದವರಿಗೆ ಸರ್ವಿಸ್ ಅಂದರೆ ಡೆಲಿವರಿ ಮಾಡಲ್ಲ ಅಂಥವರಿಗೆ ಪರ್ಚೇಸ್ ಮಾಡೋಕ್ಕೆ ಆಪ್ಷನ್ನೇ ಕೊಡಬೇಡಿ, ನೀವು ಯಾಕೆ ಕೊಡ್ತೀರಾ ಅಂತಂದೆ ನಾನು. ನಿಮ್ಮ ಡೆಲಿವರಿಗಾದರೆ ಎಲ್ಲ ಲ್ಯಾಂಗ್ವೇಜ್ನವರು ಬೇಕಾಗುತ್ತೆ, ನಿಮಗೆ ಪ್ರಾಬ್ಲಮ್ ಆಗಿದ್ರೆ ನಾವು ಯಾರ ಹತ್ರ ಹೇಳ್ಕೋಬೇಕು ಅಂತಂದೆ ನಾನು. ನೀವು ಪಕ್ಕದಲ್ಲಿ ಯಾರಾದರೂ ಇದ್ದರೆ ಅಥವಾ ನಿಮ್ಮ ಮನೆಯವರು ಬೇರೆ ಯಾರಾದರೂ ಹಿಂದಿ ಇಂಗ್ಲೀಷ್ ಮಾತಾಡೋರು ಇದ್ದರೆ ನೀವು ಅವ್ರ ಹತ್ರ ಮಾತಾಡಿಸ್ಬೋದು ಅಂತಂದ್ರೆ. ಆ ಥರದ್ದು ಯಾರೂ ಇಲ್ಲ, ನಾನು ಒಬ್ಬಳೇ ಇರೋದು. ಈಗ ನನ್ನ ಪ್ರಾಬ್ಲಮ್ನ ನಾನು ಹೇಳ್ಕೋಬೇಕು, ನೀವೇ ಏನಾದರೂ ವ್ಯವಸ್ಥೆ ಮಾಡಿ ಒಟ್ಟಿನಲ್ಲಿ ಅಂತಂದೆ ನಾನು. ಕೊನೆಗೆ ಸರಿ ಮೇಡಮ್, ನಾನೇ ಕಾನ್ಫರೆನ್ಸ್ ಕಾಲಲ್ಲಿ ಇರ್ತೀನಿ, ಅವರು ಮಾತಾಡಿದಾಗ ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ, ನಾನೇ ನಿಮ್ಮ ಪ್ರಾಬ್ಲಮ್ನ ಹೇಳ್ತೀನಿ ಅಂತೆಲ್ಲ ಹೇಳಿ ಕೊನೆಗೆ ಅವರೇ ಕಾನ್ಫರೆನ್ಸ್ ಕಾಲಲ್ಲಿದ್ದು ಪ್ರಾಬ್ಲಮ್ನ ಹೇಳಿ ಮತ್ತು ಪ್ರಾಡಕ್ಟನ್ನ ರಿಟರ್ನ್ ಮಾಡಬೇಕು ಅಂತಂದೆ. ಆಮೇಲೆ ₹100 ಎಕ್ಸ್ಟ್ರಾ ತಗೊಂಡಿದ್ದಾರೆ ಅಂತಲೂ ಹೇಳಿದೆ. ಆವಾಗ ₹100 ಎಕ್ಸ್ಟ್ರಾ ತಗೊಂಡಿದ್ದಕ್ಕೆ ನೀವು ಆ ಪ್ರಾಡಕ್ಟನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನಿಮಗೆ ಅಮೌಂಟನ್ನು ನಾವು 5 ಡೇಸ್ ಒಳಗಡೆ ನಿಮಗೆ ಹಾಕ್ತೀವಿ ಅಂತಂದರು. ಅಮೌಂಟನ್ನು ಇವತ್ತೇ ಹಾಕಿದ್ದಾರೆ. ಇವತ್ತು ಬೆಳಿಗ್ಗೆ ನಾನು ಕಾಲ್ ಮಾಡಿದ್ದು. ಮೊನ್ನೆಯಿಂದ ಕಾಲ್ ಮಾಡಿ ಮೊನ್ನೆ 4ನೇ ತಾರೀಕಿಗೆ ನಿಮ್ಮ ಅಕೌಂಟ್ ನಂಬರೆಲ್ಲ ಆ್ಯಡ್ ಮಾಡಿ ಚೆಕ್ ಮಾಡ್ತೀವಿ ಅಂತಂದರು. ಅಕೌಂಟ್ ನಂಬರ್ ಆ್ಯಡ್ ಮಾಡಿ 8ನೇ ತಾರೀಕಿಗೆ ಕಾಲ್ ಮಾಡಿ ಅಂದಿದ್ರು. ಅದಕ್ಕೆ ನಾನು ಇವತ್ತು ಕಾಲ್ ಮಾಡಿದೆ. ಇವತ್ತು ಕಾಲ್ ಮಾಡಿ ಎಲ್ಲನೂ ಕ್ಲಿಯರ್ ಆಯಿತು. ಅಮೌಂಟ್ ಕೂಡ ಬಂತು ನನ್ನ ಅಕೌಂಟಿಗೆ. ಯಾಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಂತಂದರೆ, ನಾವು ಎಲ್ಲಿ ಮಾತಾಡಬೇಕು, ಯಾವ ಥರ ಮಾತಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಇದ್ದಾಗ ಮಾತಾಡಬೇಕಾದ ಕಡೆ ಮಾತಾಡಿದಾಗ ನಮ್ಮ ಪ್ರಾಬ್ಲಮ್ ಖಂಡಿತವಾಗ್ಲೂ ಸಾಲ್ವ್ ಆಗುತ್ತೆ. ಸುಮ್ಮನೆ ನಮ್ಮ ಮನೆಯವರು ಇಲ್ಲ, ಅದು ಆಗೋವಂಥದ್ದಲ್ಲ, ಅದು ಬಹುಶಃ ಆಗೋದಿಲ್ಲ. ಫ್ಲಿಪ್ಕಾರ್ಟು ಮೀಶೋದಲ್ಲಿ ಅಷ್ಟು ಈಸಿಯಾಗಿ ಅದರಲ್ಲಿ ರಿಟರ್ನ್ಸ್ ಆಪ್ಷನ್ ಆಗಲಿ ಯಾವುದೂ ಇಲ್ಲ. ತುಂಬ ಫಸ್ಟ್ ಟೈಮ್ ನಾವು ಅದರಲ್ಲಿ ಪರ್ಚೇಸ್ ಮಾಡಿದ್ದು, ಹಾಗಾಗಿ ಅದ್ರ ಬಗ್ಗೆ ಗೊತ್ತೇ ಇಲ್ಲ ನನಗೆ. ಅಮೆಝಾನಲ್ಲಿ ಒಳ್ಳೆ ಪ್ರಾಡಕ್ಟ್ಗಳಿರ್ತವೆ ಅಂತ ಹೇಳ್ತಿದ್ರು, ಅದಕ್ಕೆ ನಾನು ನೋಡೋಣ ಅಂತ ತಗೊಂಡಿದ್ದು. ಮತ್ತು ಸಲಹೆನೂ ಕೊಟ್ಟುಬಿಟ್ಟೆ ನಾನು, ನೀವು ಮೊದಲು ಕನ್ನಡದಲ್ಲಿ ಮಾತಾಡೋರನ್ನ ಕಾಲ್ ಸೆಂಟ್ರಿಗೆ ನೇಮಿಸ್ಕೊಳ್ಳಿ, ಆಮೇಲೆ
ನಿಮ್ಮ ರಿಟರ್ನ್ ಏನು ಸರ್ವಿಸ್ ಇದೆಯಲ್ಲ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಅಂತಂದೆ. ಆಯಿತು ಮೇಡಮ್, ಸರಿ ಮಾಡ್ಕೊತೀವಿ, ಸಾರಿ ಮೇಡಮ್ ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತೆಲ್ಲ ಹೇಳ್ದೆ. ನಾನು ದಬಾಯಿಸಿ ಹೆಂಗಾದರೂ ಮಾಡಿ ಅಮೌಂಟ್ ಬಂದುಬಿಡ್ತು. ತುಂಬಾ ತಲೆ ಕೆಟ್ಟೋಗಿತ್ತು. ತುಂಬ ಕಷ್ಟಪಟ್ಟು ದುಡ್ದಿದ್ದ ಹಣ ಹೀಗೆ ವೇಸ್ಟ್ ಆಗೋಯ್ತಲ್ಲ. ಪ್ರಾಡಕ್ಟು ಯೂಸ್ ಆದರೆ ಏನೂ ಅನ್ಸೋದಿಲ್ಲ, ಅದು ಯೂಸ್ ಇಲ್ಲ, ಸುಮ್ಮನೆ ವೇಸ್ಟ್ ಆಗೋಯ್ತಲ್ಲ ಅಂತ ತುಂಬ ಅಂದರೆ ತುಂಬಾ ಬೇಜಾರಾಗೋಗಿತ್ತು. ಇವತ್ತಂತೂ ಫುಲ್ ಹ್ಯಾಪಿ, ನಾನು ಸಖತ್ ಖುಷಿ ಆಯ್ತು ಇವತ್ತು. ಆ ಕಾರಣಕ್ಕೋಸ್ಕರ ನಿಮಗೆ ಯಾರಿಗಾದರೂ ಈ ಥರದ್ದು ಪ್ರಾಬ್ಲಮ್ ಆದರೆ ಹೆದರಬೇಡಿ, ದಬಾಯಿಸಿ ಕೇಳಿ. ನೀವು ಕನ್ನಡದಲ್ಲೇ ಮಾತಾಡಿ. ನಮ್ಮ ಕರ್ನಾಟಕದವರು ಅಥವಾ ನಮ್ಮ ಏನು ಕರ್ನಾಟಕದಲ್ಲಿ ಪ್ರಾಡಕ್ಟ್ ಎಲ್ಲ ಸೇಲ್ ಮಾಡಿಬಿಟ್ಟು ಅದರಿಂದ ಲಾಭ ತಗೊಳ್ಳೋರು ಕನ್ನಡದಲ್ಲಿ ಯಾಕೆ ನಮಗೆ ಸರ್ವಿಸ್ ಕೊಡಲ್ಲ? ಹೌದಲ್ವಾ? ಅದಕ್ಕೆ ನಿಮಗೆ ಇಂಗ್ಲೀಷ್ ಹಿಂದಿ ಬಂದರೂ ಕೂಡ ಕನ್ನಡದಲ್ಲೇ ಮಾತಾಡಿ, ಕನ್ನಡದವ್ರನ್ನ ಅವ್ರು ನೇಮಿಸ್ಕೊಳ್ಳೋವರೆಗೂ. ಓಕೆ, ಬಾಯ್. ಟೆನ್ಷನ್ ಮಾಡ್ಕೋಬೇಡಿ, ಕೂಲಾಗಿ ನಿಮ್ಮ ಪ್ರಾಬ್ಲಮ್ನ ಹೀಗೆ ಸಾಲ್ವ್ ಮಾಡ್ಕೊಳ್ಳಿ. ಬಾಯ್.